ನಮ್ಮ ಮಾನ್ಯ ನಾಯಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರು ಇದ್ದರು ಅಂದ್ರೆ ಶಾಸಕರು ಅವರು ಸಹಿತ ಇದರಲ್ಲಿ ಭಾಗವಹಿಸಿದ್ರು. ಅವರು ವಿಧಾನಸಭೆ ಅಧಿವೇಶನಗಳಿಂದ ಮತ್ತು ಮುಂದೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಅವ್ರಿಗೂ ಸಹಿತ ಇದರಲ್ಲಿ ಚಾಲನೆ ಕೊಡಲಿಕ್ಕೆ ಅಥವಾ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಿಂತೇವೆ. ನಿಮ್ಗೆ ಇನ್ನಷ್ಟು ಶಕ್ತಿ ಬರುವಂತೆ ನಾವು ನೋಡ್ಕೊಳ್ಳೋಕ್ಕೆ ನಾವು ನಮ್ಮ ಜೊತೆಗೆ ಪೂಜೆ ಇರ್ತಾರೆ ಎಲ್ಕನ್ಸಿಂಗ್ ಬರುತ್ತೆ. ಅವಾಗ ಒಂದು ಓಪನಿಂಗ್ ಮಾಡೋಣ ಅಜ್ಜರ ಬರ್ತೀವಿ ಅಂತ ಹೇಳಿದ್ರೆ ಅದೊಂದು ಅದ್ದೂರಿಯಾಗಿ ನಾವು ಇಲ್ಲಿ ಪ್ರಾರಂಭಿಸ್ತೇವೆ. ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವಸಮುಖರಾದ ಪರಮ ಪೂಜ್ಯ ದೊಡ್ಡಪ್ಪಗಳರ ಪಾದಾರವಿಂದಗಳಲ್ಲಿ ಸಲುವಾಗಿ ಮತ್ತು ನಮ್ಮ ಶ್ರೀಮಠದ ಸದ್ಭಕ್ತರು ಮತ್ತು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಾದ ನಮ್ಮ ಶರಣಪ್ಪ ಅಂದೇ ಆಶಯಗಳಲ್ಲಿ ಅವ್ರ ಜೊತೆ ನನ್ನ ಎಲ್ಲ ಶರಣರಲ್ಲಿ ನಮ್ಮ ವರ್ಜಲ್ ಶರಣರಲ್ಲಿ ಸಿದ್ಧಿಮಾವರಲ್ಲಿ ಬಸಪ್ಪನವರಲ್ಲಿ ಎಲ್ಲ ಯುವಕರಲ್ಲಿ ಮತ್ತು ಮುಖ್ಯವಾಗಿ ನಮ್ಮ ಕನ್ನಡ ನಾಡಿನ ಚಲನಚಿತ್ರದ ಹೀರೋ ಆದಂಥ ನಮ್ಮ ರೋಹಿತ್ ಶರಣರಲ್ಲಿ ನಮ್ಮ ಭಕ್ತಿಯ ಶರಣರು. ಇವತ್ತು ನಮ್ಮ ರೋಹಿತ್ ಅವರು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ, ಸೌಮ್ಯ ಸ್ವಭಾವದ ಮತ್ತು ಸಾತ್ವಿಕ ಹಾಗೂ ಉತ್ತಮವಾದಂಥ ಆಲೋಚನೆಗಳನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ಮತ್ತು ಪ್ರತಿಭಾನ್ವಿತ ಕಲೆಯಲ್ಲಿ ಪ್ರತಿಭಾನ್ವಿತರಾದಂಥ ನಮ್ಮ ರೋಹಿತ್ ಅವರು ಇವತ್ತಿನ ದಿವಸ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಅವರೇ ಪ್ರೊಡ್ಯೂಸರು, ಅವರೇ ನಾಯಕರು ಮಾಡಿಕೊಂಡು ಇವತ್ತಿನ ಸಮಾಜಮುಖಿಯಾದಂಥ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ಅವರ ಒಂದು ತಮ್ಮ ಆಲೋಚನೆಗಳನ್ನೇ ದೃಶ್ಯ ಮಾಧ್ಯಮದ ಮೂಲಕವಾಗಿ ಯುವಜನರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಸದಿಚ್ಛೆಯಿಂದ ಈ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೆ ಅವರಿಗೆ ಬಸವಾದಿ ಶರಣರು ಅವರ ಮೇಲೆ ಅನುಗ್ರಹಿಸಲಿ, ಅವರ ಚಿತ್ರ ಯಶಸ್ವಿಯಾಗಿ ಮುನ್ನಡೆಯಲಿ ಮತ್ತು ಕನ್ನಡ ನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಅವರೊಬ್ಬ ದೊಡ್ಡ ಶ್ರೇಷ್ಠ ನಟರಾಗಿ ಸುವಿಖ್ಯಾತವಾದಂಥ ಏನು ನಟರಿಂದವರಲ್ಲ ಅವರ ಸಾಲಿಗೆ ಸಮಾನವಾಗಿ ಅದಕ್ಕಿಂತ ಹೆಚ್ಚಿಗೆ ಅವರ ಸಾಲಿಗೆ ಸೇರಿಕೊಳ್ಳಿ ಅಂತ ಆಶಿಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣೋಷ ಎಲ್ಲ ಗೊತ್ತಿದೆ ಅಲ್ವಾ, ನಾವೊಂದು ನಿರ್ಮಾಣ ಮಾಡಿ ಅವರೇ ನಾಯಕತ್ವ ತಗೊಂಡು ಎಲ್ಲ ಮಾಡಬೇಕು ಅಂದರೆ ಒಂದು ಕಷ್ಟ ಇರುತ್ತೆ. ಅದೇ ಥರನೇ ಒಂದು ಸಿನಿಮಾ ಚೆನ್ನಾಗಿ ಮೂಡಿರ್ಬೇಕಂದ್ರೆ ತುಂಬ ಜನ ಅದಕ್ಕೆ ವರ್ಕ್ ಮಾಡ್ತಾರೆ ಹೌದಲ್ವಾ. ಹಾಗೆಯೇ ನಮ್ಮ ಉತ್ತರ ಕನ್ನಡದಲ್ಲಿ ಚಿತ್ರದ ನಿರ್ಮಾಪಕರು ಮತ್ತು ನಾಯಕರಾದಂಥ ರೋಹಿತ್ ಅವರೇ ಮತ್ತು ಇಲ್ಲಿ ಸೇರಿದಂಥ ನಮ್ಮ ಎಲ್ಲ ಸಮಾಜದ ಹಿರಿಯರೇ, ಎಲ್ಲ ವರ್ಗದ ಎಲ್ಲ ಇಳಕಲ್ ನಾಡಿನ ಸಂಪೂರ್ಣ ಇಲ್ಲಿರ್ತಂಥ ಬಂಧುಗಳೇ ಮತ್ತು ಯುವ ಮಿತ್ರರೇ, ಇಂದಿನ ದಿವಸ ಈ ರೋಹಿತ್ ಅವರು ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗಾಗಲೇ ಬುದ್ಧಿಯವರು ಹೇಳಿದರು, ಯಾವುದೇ ರಂಗದಲ್ಲಿ ಯಾವುದೇ ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಅವು ಸಮಾಜಮುಖಿಯಾಗಿರ್ತಾವೆ. ಅಂದ್ರೆ ಸಮಾಜಕ್ಕೊಂದು ಪಾಠ ಅಥವಾ ಸಮಾಜಕ್ಕೊಂದು ಏನಾದರೂ ನಿರ್ದೇಶನ ಕೊಡೋದು ಅಥವಾ ಸಮಾಜಕ್ಕೆ ದಾರಿ ತೋರಿಸಕ್ಕಂತ ಇಂಥವು ಯಾವ ನಾಟಕ ಇರ್ಬೋದು, ಸಿನಿಮಾ ಅಂಥ ಒಂದು ಒಳ್ಳೆಯ ಆಲೋಚನೆ ಮಾಡಿ ನಮ್ಮ ರೋಹಿತ್ ಅವರು ಇವತ್ತಿನ ದಿವಸ ಒಂದು ಸಿನಿಮಾವನ್ನು ನಿರ್ದೇಶನ ಮತ್ತು ಅವರೇ ನಿರ್ಮಾಪಕರು, ನಿರ್ದೇಶಕರು ಮತ್ತು ನಾಯಕರಾಗಿರೋದ್ರಿಂದ ಬಹಳ ಅತ್ಯಂತ ಸಂತೋಷದ ವಿಷಯ. ಅವರು ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಸೇರಿದವರು ಅಂತ ನಾವು ಇಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಬೋದು. ಅದನ್ನು ನಾವು ಪೂಜ್ಯರು ಆಗಾಗಲೇ ಹೇಳಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಹೆಚ್ಚಿನ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಮತ್ತಷ್ಟು ಉತ್ತುಂಗ ಮಟ್ಟಕ್ಕೆ ಬೆಳೆದು ಈ ಚಲನಚಿತ್ರ ರಂಗದಲ್ಲಿನೇ ಅವರು ಅತ್ಯುತ್ತಮ ದೊಡ್ಡ ನಟರಾಗಿ ಮತ್ತು ಯಶಸ್ವಿ ಅವರಿಗೆ ಸಿಗಲಿ ಅಂತಂದು ಹಾರೈಸಿ ನಮ್ಮ ಒಂದೆರಡು ಮಾತು ಮುಗಿಸ್ತೇನೆ. ನಮ್ಮ ಊರು ನಮ್ಮ ಉತ್ತರ ಕನ್ನಡ ಸೂಪರ್ ಸ್ಟಾರ್ ನಮ್ಮ ರೋಹಿತ್ ಸರ್ ಇಟ್ಕೊಂಡವ್ರು ಮಾತಾಡ್ಸೋಣ ಹೌದಾ. ಕೇವಲ ಚಪ್ಪಾಳೆ ಬರಲಿ ಸರ್, ಬೇರೆ ಚಪ್ಪಾಳೆ ಬರಲಿ. ಆಯಿತು, ನಮ್ಮ ಸಮಾಜದ ಎಲ್ಲ ವರ್ಗಗಳ ಮುಖಂಡರು ನಮ್ಮ ಮುಂದೆ ನಿಂತಿದ್ದಾರೆ. ಅವರ ಒಂದು ಆಶೀರ್ವಾದದೊಂದಿಗೆ ಎರಡೇ ಮಾತಾಡ್ತೀನಿ. ನಾನು ನಿಮ್ಮ ಹುಡುಗ, ನಂದು ಊರು ಮುದ್ದಲ್ಲು, ಇರೋದು ಬೆಂಗಳೂರು, ಆದರೆ ಓದಿದ್ದೆಲ್ಲ ನಾನು ಇಲ್ಲೇ ಚರಂತಿ ಮಟ್ಟದಲ್ಲಿ ನಂದು ಡಿಪ್ಲೊಮಾ ಆಗಿರೋದು, ಮತ್ತು ಹಾಸ್ಪಿಟಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿರೋದು. ಸೊ ಇಲ್ಲೇ ಆಡಿ ಬೆಳೆದವನು ನಾನು. ಭಾಳಷ್ಟು ಸರಿ ನಾವು ಇಲ್ಲಿ ಬರ್ತಾ ಇದ್ವಿ, ಸಿನಿಮಾನು ಇಲ್ಲಿ ಕಲರ್ ನೋಡ್ತಾ ಇದ್ವಿ, ನಾವು ಫ್ಯಾಮಿಲಿ ಜೊತೆ ಬರ್ತಾ ಇದ್ವಿ, ನಮ್ಮ ಫ್ಯಾಮಿಲಿನೂ ಇಲ್ಲೇ ಇದೆ, ನಮ್ಮ ಕಾಕರು. ಸೊ ಹಂಗಾಗಿ ಭಾಳಷ್ಟು ಒಡನಾಟ ಇದೆ. ನಾನು ನಿಮ್ಮ ಹುಡುಗ, ನಿಮ್ಮ ಮನೆ ಹುಡುಗ. ಈಗ ಸಿನಿಮಾ ರೆಡಿಯಾಗಿ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಇದೇ 26ಕ್ಕೆ. ಸೊ ಎಲ್ಲರೂ ನೀವೆಲ್ಲರೂ ಆಶೀರ್ವಾದಿಸ್ಬೇಕು. ಅಜ್ಜರ ಆಶೀರ್ವಾದ ನನಗೆ ಸಿಕ್ತು ಆಗಲಿ.
ಈಗ ನಿಮ್ಮ ಆಶೀರ್ವಾದನ ಆದರೆ ಚೆನ್ನಾಗಿ ಹೋಗುತ್ತೆ ಸಿನಿಮಾ. ಯಾಕಂದರೆ ಉತ್ತರ ಕರ್ನಾಟಕದಿಂದ ಸಿನಿಮಾ ರಂಗದಲ್ಲಿ ಪ್ರತಿಭೆಗಳು ಭಾಳ ಕಡಿಮೆ ಇದೆ. ನಮ್ಮದು ಒಂದು ಅಲ್ಲಿ ನಮ್ಮ ಹುಡುಗರು ಬರಬೇಕು, ನಮ್ಮ ಪ್ರತಿಭೆಗಳು ಅಲ್ಲಿ ಬರಬೇಕು. ನಾವು ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಮಾಡಬೇಕು. ಸಮಾಜಕ್ಕೆ ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಸೇವೆಯನ್ನು ನಾವು ಸಲ್ಲಿಸಬೇಕು ಬರೀ ಸಿನಿಮಾ. ಇದೇ ನಿಟ್ಟಿನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾವಾಗ ರಿಲೀಸ್ ಆಗ್ತಿದೆ ಸಿನಿಮಾ? ಎಲ್ಲರೂ ನೋಡ್ತಿರಲ್ವಾ? ಎಲ್ಲರೂ ನಿಮ್ಮ ಆಶೀರ್ವಾದ ಕೊಡಿ. ಎಲ್ಲರೂ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ. ಬಸಪ್ಪನವರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತಿನ ದಿವಸ ನಮ್ಮ ಮಾನ್ಯ ನಾಯಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವರು ಇಬ್ಬರು ಅಂದ್ರೆ ಶಾಸಕರು, ಅವರು ಸಹಿತ ಇದರಲ್ಲಿ ಭಾಗವಹಿಸಿದ್ರು. ಅವರು ವಿಧಾನಸಭೆ ಅಧಿವೇಶನ ನಡೆಸಬೇಕಾಗಿಲ್ಲ ಮತ್ತು ಮುಂದೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ಅವ್ರಿಗೂ ಸಹಿತ ಇದರಲ್ಲಿ ಚಾಲನೆ ಕೊಡಬೇಕು ಅಥವಾ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಿಲ್ತೇವೆ. ನಿಮ್ಗೆ ಇನ್ನಷ್ಟು ಶಕ್ತಿ ಬರುವಂತೆ ನಾವು ನೋಡ್ಕೊಳ್ಳೋಕೆ ನಾವು ನಮ್ಮ ಜೊತೆಗೆ ಪೂಜೆ ಇರ್ತಾರೆ ಅನ್ಕನ್ಸಿಗಳು ಬರುತ್ತೆ. ಅವಾಗ ಒಂದು ಓಪನಿಂಗ್ ಮಾಡೋದು ಅದ್ದೂರಿ ಬರ್ತೀವಿ ಅಂತ ಹೇಳಿದ್ರೆ ಅದನ್ನೊಂದು ಅದ್ದೂರಿಯಾಗಿ ನಾವು ಇಲ್ಲಿ ಪ್ರಾರಂಭಿಸ್ತೀವಿ. ವ್ಯೂಹದಲ್ಲಿ ಸಿಕ್ಕಿ ಸಾಯೋಕೆ ನಮ್ಮ ಅಭಿಮನ್ಯು ಅಲ್ಲ ಸರ್, ಪೂರ್ಣ ಸಂಹಾರ ಮಾಡೋಕೆ ಅಂತಾನೆ ಹುಟ್ಟಿರೋ ರಕ್ತಾಕ್ಷ. ವ್ಯೂಹದಲ್ಲಿ ಸಿಕ್ಕಿ ಸಾಯೋಕೆ ಸಂಹಾರ ಮಾಡೋಕೆ ಅಂತಾನೆ ಗೊತ್ತಿರೋ ರಕ್ತಾಕ್ಷ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರೆ. ಅವ್ರಿಗೆ ಸಿನಿಮಾ ಹಿಟ್ಟಾಗಬೇಕು ಅಂದ್ರೆ ವ್ಯೂಹಗಳೇ ಕಾರಣ ಆಗುತ್ತಲ್ಲ, ಆಯ್ತಾ? ಯಾಕಂದ್ರೆ ಎಲ್ಲರೂ ಕೂಡ ಪೂರ್ತಿ ಕಾಯ್ಕೊಳ್ತಾರೆ. ಒಳ್ಳೆ ಸಿನಿಮಾ ಬರಲಿ, ಒಂದು ಒಳ್ಳೆ ಸಿನಿಮಾ ಬರಲಿ ಅಂತ. ಒಂದು ಒಳ್ಳೆ ಸಿನಿಮಾ ಮಾಡಿದರೆ ದಯಮಾಡಿ ಯಾರು ಕೂಡ ಪ್ರವೇಶ ಮಾಡಿದ್ರೆ ದಯಮಾಡಿ ಒಂದು ಸಿನಿಮಾನ ಇಲ್ಲ ಅಂತಂದ್ರೆ ಎಂಥ ದೊಡ್ಡ ಸಿನಿಮಾ ಮಾಡಿದ್ರು ಅದು ಏನು ನಡೆಯಲ್ಲ, ಹೌದಲ್ವಾ? ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದ ಪ್ರೇಕ್ಷಕರ ಆಶೀರ್ವಾದ ಇಲ್ಲ ಅಂತಂದ್ರೆ ಎಂಥ ದೊಡ್ಡ ಸಿನಿಮಾನೂ ನಡೆಯಲ್ಲ. ನಂಬ್ತೀರಾ? ಇವತ್ತು ನಾನು ನಿಮ್ಮ ಮನೆ ಮಗ ಇಲ್ಲಿ ಬಂದಿದ್ದೀನಿ ಅಂದರೆ ನಂದು ಮುದ್ಗಲ್ನಿಂದ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಸಿನಿಮಾ ಮಾಡಿರೋದು. ನಾವು ಒಂದು ಒಳ್ಳೆಯ ಸಿನಿಮಾದ ಹೆಸರು ಏನು ಹೇಳಿ? ಇದೇ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾವ ರಿಲೀಸ್ ಆಗ್ತಾ ಇದೆ? 26ಕ್ಕೆ ರಿಲೀಸ್ ಆಗ್ತಾ ಇದೆ. ನೀವು ನಿಮ್ಮ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗಿ ಸಿನಿಮಾ ನೋಡಿ. ವ್ಯೂಹದಲ್ಲಿ ಸಿಕ್ಕಿ ಸಾಯೋಕೆ ಸಂಹಾರ ಮಾಡೋಕೆ ಅಂತಾನೆ ಗೊತ್ತಿರೋ ರಕ್ತಾಕ್ಷ.